ಸಿಎಂ ಕಾರ್ಯಕ್ರಮದಲ್ಲಿ ತಪ್ಪಿರುವಂತದ್ದು ಬೆಂಕಿ ಅನಾಹುತ. ಕಿತ್ತೂರು ಉತ್ಸವ ಯಾತ್ರೆಯಲ್ಲಿ ತಪ್ಪಿದೆ ಅಪಶಕುನ. ಸಿಎಂ ಬಟ್ಟೆಗೆ ತಗುಲಿದಂತಹ ದೀಪದ ಬೆಂಕಿಯ ಬಿಸಿ, ಸ್ವಲ್ಪದ್ರಲ್ಲೇ ಅನಾಹುತ ಒಂದು ತಪ್ಪಿರುವಂಥದ್ದು. ಕಿತ್ತೂರು ಉತ್ಸವ ಯಾತ್ರೆ ಆ ಉದ್ಘಾಟನೆಯ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಸಿದ್ದರಾಮಯ್ಯನವರು. ಸಿಎಂ ಬಟ್ಟೆಗೆ ತಗುಲಿರುವಂಥದ್ದು ದೀಪದ ಬೆಂಕಿಯ ಬಿಸಿ. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ಅಂಗರಕ್ಷಕರು ಅದನ್ನ ಸರಿ ಮಾಡಿದ್ದಾರೆ. ಬೆಂಗಳೂರಲ್ಲಿ ಸಿಎಂ ಇದ್ದಂಥ ಕಾರ್ಯಕ್ರಮದಲ್ಲಿ ಎಚ್ಚೆತ್ತುಕೊಂಡಂತ ತಕ್ಷಣ ಜ್ಯೋತಿ ಕಂಬವನ್ನ ಪಕ್ಕಕ್ಕೆ ಸರಿಸಿರುವಂಥದ್ದು ಅಂಗರಕ್ಷಕರು. ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದೆ. ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಬಟ್ಟೆಗೆ ಹೊತ್ಕೊಂಡ್ಬಿಟ್ಟಿರೋದು. ಆ ಬಿಸಿ ಅಷ್ಟೇ ತಾಗಿದೆ ಆ ಸಂದರ್ಭದಲ್ಲಿ. ಅದು ಗೊತ್ತಾಗ್ತಿದ್ದ ಹಾಗೆ ಅಲ್ಲೇ ಇದ್ದಂಥ ಅಂಗರಕ್ಷಕರು ಸಿದ್ದರಾಮಯ್ಯನವನ್ನ ಸ್ವಲ್ಪ ಮುಂದೆ ಸರಿಸಿದ್ದಾರೆ. ಬೆಂಕಿ ಸ್ವಲ್ಪ ತಾಗಿದಿದ್ರು ಕೂಡ ಆ ಬಟ್ಟೆ ಬೇಗ ಹೊತ್ಕೊಂಡ್ಬಿಡೋದು, ಕಾಟನ್ ಬಟ್ಟೆ ಬೇರೆ. ಸೊ ಅಂಗರಕ್ಷಕರು ನೋಡ್ತಾನೆ ಇದ್ರಲ್ಲ, ಅಬ್ಸರ್ವ್ ಮಾಡ್ತಾನೆ ಇದ್ರಲ್ಲ. ಸೊ ಸ್ವಲ್ಪ ಸಿದ್ದರಾಮಯ್ಯನವರ ಕೈ ಹಿಂದೆ ಹೋಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ನಂತರ ಮುಂದೆ ಸರಿಸಲಾಗಿದೆ. ಸಿಎಂಗೆ ಕುರ್ಚಿಗೆ ಮೂಡ ಸೈಟ್ ಸಂಕಷ್ಟ ಎದುರಾಗುತ್ತಾ ಅನ್ನುವಂಥ ಪ್ರಶ್ನೆಗಳನ್ನ ನಾವು ನೋಡ್ತಾನೆ ಇದ್ದೀವಿ. ಈ ಸಂದರ್ಭದಲ್ಲಿ ಇಡಿ ಕೇಸು, ಸೈಟ್ ವಾಪಸ್ಸು, ಭಾರಿ ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂಥದ್ದು. ಕಾಂಗ್ರೆಸ್ನಲ್ಲಿ ನೆಕ್ಸ್ಟ್ ಸಿಎಂ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಾನೆ ಇದೆ ಪದೇ ಪದೇ. ಸಚಿವ ಮಹದೇವಪ್ಪ ಮನೆಯಲ್ಲಿ ಸೀಕ್ರೆಟ್ ಸಭೆಯನ್ನು ಸೇರಲಾಯಿತು. ದಲಿತ ಸಚಿವರಿಂದ ತಡರಾತ್ರಿವರೆಗೂ ಕೂಡ ಮೀಟಿಂಗ್ ಮಾಡಲಾಗಿದೆ. ಈ ಸಭೆಯಲ್ಲಿ ಮಹದೇವಪ್ಪ ಅವರು, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಭಾಗಿಯಾಗಿ ಗಹನವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಸಿಎಂ ರಾಜೀನಾಮೆ ನೀಡಿದ್ರೆ ನೆಕ್ಸ್ಟ್ ಏನು ಮಾಡಬೇಕು, ಡಿಕೆಶಿಗೆ ಮೂಗ್ದಾರ ಹಾಕುವಂತ ನಿಟ್ಟಿನಲ್ಲಿ ಈಗಲೇ ಏನಾದರೂ ಪ್ರಯತ್ನವನ್ನ ಪಡಲಾಗ್ತಾ ಇದೆಯಾ ಈ ಗುಂಪಿನಿಂದ, ಅಥವಾ ಸಿದ್ದರಾಮಯ್ಯನವರನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಬಣವನ್ನ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ತಾ ಇದ್ದಾರಾ? ಈ ಪ್ರಶ್ನೆಗಳು ಉಟ್ಕೊಂಡಿದೆ ಈ ಸಭೆಯ ಹಿಂದೆ ನಾವು ನೋಡಿದಾಗ. ಈ ಪ್ರಮುಖವಾಗಿ ಸಿಎಂ ಬದಲಾಗ್ತಾರಾ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಹಾಗೆ ಸಿಎಂ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಅನ್ನುವಂಥದ್ದನ್ನ ಮಾತನಾಡುವಂಥ ನಾಯಕರುಗಳೇ ಒಂದ್ ಕಡೆ ಸೇರ್ಕೊಂಡ್ಬಿಟ್ಟು ಚರ್ಚೆಯನ್ನ ಮಾಡಿರುವಂಥದ್ದು ಭಾರಿ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಯಾಕೆಂದ್ರೆ ಮೊನ್ನೆ ಅಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಪರಮೇಶ್ವರ್ ಅವರು ಚರ್ಚೆಯನ್ನ ಮಾಡಿದ್ರು. ಇವತ್ತು ನೋಡಿದ್ರೆ ಮಹದೇವಪ್ಪ, ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು ಒಟ್ಟಿಗೆ ಕೂತ್ಕೊಂಡು ಚರ್ಚೆಯನ್ನ ಮಾಡಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಮಿಡ್ ನೈಟ್ ಮೀಟಿಂಗ್ ಸಭೆ ಬಗ್ಗೆ ಮಾತನಾಡಿದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಮಾತನಾಡಿಸಿದ್ದಾರೆ. ನೋಡೋಣ ಏನ್ ಹೇಳಿದ್ರು ಅಂತ. ಸಿಎಂ ವಿರುದ್ಧ ಇಡಿಯಲ್ಲಿ ಎಫ್ಐಆರ್ ದಾಖಲಾಗುತ್ತಿದ್ದಂತೆ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ದಾವೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಇದ್ದಾರೆ. ಮಾತನಾಡ್ತೀನಿ ಸರ್. ತಡರಾತ್ರಿ ದಲಿತ ಸಮುದಾಯಕ್ಕೆ ಸೇರಿದಂತಹ ಸಚಿವರು ಸಭೆ ನಡೆಸಿದ್ದೀರಾ, ಏನ್ ಸರ್ ಉದ್ದೇಶ? ಅದು ಸಭೆಗೂ ಇಡಿಗೂ ಮೂಡಕ್ಕೂ ಏನು ಸಂಬಂಧ ಇಲ್ಲ. ಇದೇನು ಹೊಸದಲ್ಲ, ಕೊಡ್ತಾನೆ ಇರ್ತೀವಿ. ಸರ್ಕಾರದಲ್ಲಿ ಕಾರ್ಯಕ್ರಮ ನಡೀತಾನೆ ಇರ್ತೇವೆ, ಆರೋಪಗಳ ಇದ್ದೇ ಇರ್ತೈತೆ, ಅದಕ್ಕೆ ಉತ್ತರನೂ ಇದ್ದೇ ನಡೀತಾನೆ ಇರ್ತೈತೆ. ಅಲ್ಲ ಸರ್, ಸಿಎಂ ವಿರುದ್ಧ ರಾಜೀನಾಮೆಗೆ ಒತ್ತಡ ಕೇಳಿ ಬರ್ತಾ ಇದೆ. ಈ ಹೊತ್ತಿನಲ್ಲಿ ಮೂವರು ಪ್ರಭಾವಿ ಸಚಿವರು ಎಲ್ಲರೂ ಕೂಡ ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿರುವಂತ ಸಚಿವರೇ ಸಭೆ ಸೇರಿದ್ದೀರಾ? ಇಲ್ಲಿಲ್ಲ, ನಾವ್ಯಾರು ಇಟ್ಟೇ ಇಲ್ಲ ಅಂತ ಹೇಳಿದೀವಿ, ಪದೇ ಹೇಳಿದೀವಿ. ಯಾರು ಕೂಡ ನಾವು ಅದರಲ್ಲಿ ಭಾಗಿಗಳಲ್ಲ. ಅವರೇ ಇರ್ತಾರೆ ಅಂತ ಹೇಳಿದ್ವಿ, ಇರ್ತಾರೆ ಅಷ್ಟೇ. ಏನ್ ಚರ್ಚೆ ಆಯ್ತು ಸರ್ ಡಿನ್ನರ್ ಮೀಟಿಂಗ್ ಅಲ್ಲಿ ರಾತ್ರಿ? ಚರ್ಚೆ ಏನಿಲ್ಲ, ಹೆಂಗೆ ಕರ್ನಾಟಕ ಹೆಂಗೆ, ಇಲಾಖೆಗಳು ಹೆಂಗೆ, ಅದು ಇವನ್ನೆಲ್ಲ ಚರ್ಚೆ ಮಾಡಿದ್ವಿ. ನಮ್ಮ ಇಲಾಖೆಗಳ ಬಗ್ಗೆ, ಸಂಘಟನೆ ಬಗ್ಗೆ, ಮುಂದಿನ ಚುನಾವಣೆ ಬಗ್ಗೆ ರೂಟೀನ್ ಆಗಿ ಚರ್ಚೆ ಆಗ್ತಾ ಇರ್ತವೆ. ಸಿಎಂ ಸಂಕಷ್ಟದ ಬಗ್ಗೆ ಸರ್, ಮೂಡ ವಿಚಾರವಾಗಿ ಮತ್ತೊಂದು ಕಡೆಗೆ ಎಫ್ಐಆರ್ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರೆ ಸರ್? ಸಂಕಷ್ಟ ಜೊತೆ ನಾವು ಇದೀವಲ್ಲ, ಎಲ್ಲಾ ಮಂತ್ರಿಗಳು ಬಹಿರಂಗ ಹೇಳಿದ್ದಾರೆ ಸಂಕಷ್ಟ ಜೊತೆ ನಾವು ಇದೀವಿ ಅಂತ. ಅದು ಚರ್ಚೆಯಲ್ಲಿ ಅದೊಂದು ಪಾರ್ಟ್ ಅಷ್ಟೇ. ಸೊ ಅವ್ರ ಜೊತೆ ನಿಲ್ಬೇಕಾದ ನಮ್ಮೆಲ್ಲರ ಕರ್ತವ್ಯ ಗಟ್ಟಿಯಾಗಿ. ಒಂದ್ ವೇಳೆ ಸಿಎಂ ರಾಜೀನಾಮೆ ಕೊಟ್ರೆ ಪ್ಲಾನ್ ಬಿ ಅಂತೂ ರೆಡಿ ಆಗಿರುತ್ತೆ ಸರ್. ತಾವು ಮೂವರಲ್ಲಿ ಯಾರು ಸರ್? ಬಿ ಯಾವ್ದಿಲ್ಲ, ಸಿ ಇದೆ ಡೈರೆಕ್ಟ್. ನೋಡೋ ಬಿ ಸಿ ಏನ ಬಿಟ್ರೆ ಮಧ್ಯೆ ಬಿ ಅನ್ನೋದು ಕಿತ್ತಾಕಿದ್ವಿ ಅದನ್ನ. ಸರ್, ಈಗ ತಾವು ಸಿಎಂ ಆಕಾಂಕ್ಷಿ ಅಲ್ವಾ ಸರ್? ಒಂದ್ ವೇಳೆ ಸಿಎಂ ರಾಜೀನಾಮೆ ಕೊಟ್ರೆ 28 ಅಂತ ಹೇಳಿದ್ವಿ, ಪದೇ 28ಕ್ಕೆ ನಮ್ ತಯಾರಿ ಅಂತ ಹೇಳಿದ್ವಿ. ಅವಾಗೆಲ್ಲ ತಯಾರಿ ಮಾಡ್ಕೊಳ್ತೀವಿ. ಈಗ ಪರಮೇಶ್ವರ್ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ ಸರ್. ಅವ್ರ ಅಭಿಮಾನಿಗಳೆಲ್ಲ ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರ್ ಅಂತ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಎಲ್ಲರೂ ಮಾಡ್ತಿದ್ದಾರೆ ಅವರ ಅಭಿಮಾನಿಗಳು. ಆದ್ರೆ ಬಿ ಕಿತ್ತಾಕಿದ್ವಿ, ಅದಕ್ಕೆ ಅದು ಬಿನ ಇಲ್ಲಿಗ. ಸೊ ಇದಿಷ್ಟು ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇರ ನುಡಿಗಳು. ಕ್ಯಾಮರಾಮನ್ ಕಿರಣ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹದೇವಪ್ಪ ಅವರನ್ನ ಕೂಡ ಮಾತನಾಡಿಸಲಾಯಿತು ನ್ಯೂಸ್ 18ನಿಂದ. ಈ ವಿಚಾರಕ್ಕೆ ಮಹದೇವಪ್ಪ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಶರಣು ಹಂಪಿ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ನನ್ನ ಪಕ್ಕದಲ್ಲಿ ನಮ್ಮ PWD ಮಿನಿಸ್ಟರ್ ಇದ್ದಾರೆ, ಅಕ್ಕಪಕ್ಕದ ಮನೆ.
ಅದರ ಪಕ್ಕ ಸದಾಶಿವ ಹೋಮ್ ಮಿನಿಸ್ಟರ್ ಇದ್ದಾರೆ, ಚೀಫ್ ಮಿನಿಸ್ಟರ್ ನೋಡೋಕೆ ಹೋಗ್ಬೇಕಿತ್ತು, ಇಲ್ಲೇ ಹೋಗೋಣ ಅಂತ ಬಂದರು. ಜೊತೆಗಾಲ ನಮ್ಮಲ್ಲಿ ಕಾಫಿ ಕುಡ್ಕೊಂಡು, ಟೀ ಕುಡ್ಕೊಂಡು, ಅವಲಕ್ಕಿ ತಿನ್ಕೊಂಡು, ಚಕ್ಲಿ ತಿನ್ಕೊಂಡು ಹಂಗೆ ಹೋಗಿ ಮಾತಾಡ್ಕೊಂಡು, ಚಕ್ಲಿ ತಿಂದ್ವಿ, ನಿಪ್ಪಿಟ್ಟು ತಿಂದ್ವಿ, ಕಾಫಿ ಕುಡಿದ್ವಿ. ಆಮೇಲೆ ಸಿ ಎಮ್ ನೋಡೋಕ್ಕೆ ಹೋದ್ವಿ. ಮಾತಾಡ್ಕೊಂಡೆಲ್ಲ ಇಶ್ಯೂಗಳು ಚರ್ಚೆ ಮಾಡಿಕೊಂಡು ಅನೇಕ ವಿಷಯಗಳ ಬಗ್ಗೆ ಆದ್ಯತೆ ಕೊಟ್ಟು ಅಭಿವೃದ್ಧಿ ಮಾಡೋ ಕಡೆಗೆ ಚರ್ಚೆ ಮಾಡ್ತೀವಿ.